ಇಲ್ಲಿ ನಮ್ಮ ಕ್ರಮ ಸಂಖ್ಯೆ ನಂಬರ್ 1 ಆಕ್ಚುಲಿ ಇಲ್ಲಿ ಬರಬೇಕು. ಹೌದು, ಈ ಕಡೆ ಬರಬೇಕು. ಮಿಷಿನ್ ಇವಿಎಂ ಮಿಷಿನ್ ಇಲ್ಲಿ ಬರಬೇಕು. ಬಟ್ 17 ಕ್ರಮ ಸಂಖ್ಯೆ ನಂಬರ್ ಏನಿದೆ ಅದನ್ನ ಲೆಫ್ಟ್ ಗೆ ಇಟ್ಟುಬಿಟ್ಟಿದ್ದಾರೆ. ಅಲ್ಲ, ಕಾಮನ್ ಪ್ರೊಸೀಜರ್ ಫಸ್ಟ್ ಒಂದು ಸೀರಿಯಲ್ ನಂಬರ್ ಪ್ರಕಾರ ಲೆಫ್ಟ್ ಫಸ್ಟ್ ಇರುತ್ತೆ, ರೈಟ್ ಸೆಕೆಂಡ್ ಇರುತ್ತೆ. ನಾನು ನೋಡಿರೋ ಸೊ ಹಂಗಾಗಿ ಇದೊಂದು ಬೆಳಗ್ಗೆನೆ ಬಂತು ಆಕ್ಚುಲಿ ಸುದ್ದಿ. ಸೊ ಇದು ವಾರ್ಡ್ ನಂಬರ್ 4 ಅಲ್ಲಿ ಈಗ ತಾಲೂಕು ಅಧ್ಯಕ್ಷರು ಹೋಗಿದ್ದಾರೆ ನಮ್ಮ ಜಯಮುತ್ತು ಅವರು. ಈಗೇನೋ ವಿಚಾರ ಒಂದು ಸ್ವಲ್ಪ ಗಮನಕ್ಕೆ ಬಂದ್ಮೇಲೆ ಆಮೇಲೆ ನನಗೆ ಸ್ವಲ್ಪ ಆತಂಕ ಆಯಿತು. ಯಾಕೆಂದ್ರೆ ಇಷ್ಟೊತ್ತು ಅದು ಈ ರೀತಿ ನಡೆದಿರೋಕ್ಕೆ ಸಾಧ್ಯವ ಏನಾಗಿರ್ಬೋದು ಅನ್ನೋದು. ಯಾಕೆಂದ್ರೆ ಹತ್ತತ್ರ 2,000 ಓಟ್ ಇದೆ, 1,500 2,000 ಓಟು. ಹಾಗಾಗಿ ಬಂದೆ, ಇನ್ನೊಂದು ಯಾವುದೋ ವಿಚಾರ ಗಮನಕ್ಕೆ ಬಂತು. ಅಲ್ಲ, ಕೇಳಬೇಕಾಗ್ತದೆ 100%. ಸರ್, ಈಗ ಇವಿಎಂ ಸಮಸ್ಯೆ ಅಂತ ಹೇಳಿ ಒಂದಷ್ಟು ಗೊಂದಲ ಆಗಿತ್ತು. ತಾವು ಕೂಡ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರಿ, ಜೊತೆಗೆ ಮಾಹಿತಿ ಕೂಡ ಪಡ್ಕೊಂಡ್ರಿ. ಏನಾಗಿದೆ ಸರ್ ಆಕ್ಚುಲಿ ಇಲ್ಲಿ? ಈಗ ನನಗೆ ಒಂದು 2-3 ಕಡೆಯಿಂದ ಬೆಳಗ್ಗೆನೆ ಮನೆ 8 ಗಂಟೆಗೆ ಬಿಡಬೇಕಾರೇನೆ ಈಗ ಜಸ್ಟ್ ನಿಮಗೆ ನಾನೇನು ತೋರಿಸ್ದೆ ಇ ವಿ ಎಮ್ ಮಿಷೀನು ಕ್ರಮ ಸಂಖ್ಯೆ ನಂಬರ್ 1 ಇರುವಂಥ ಇ ವಿ ಎಮ್ ಮಿಷಿನ್ ಫಸ್ಟ್ ಬರುತ್ತೆ. 16ವರೆಗೂ ಕ್ರಮ ಸಂಖ್ಯೆ ನಂಬರ್ ಇದೆ. ಸೆಕೆಂಡು 17ಇಂದ ಶುರು ಆಗುತ್ತೆ. ಸೊ ದಟ್ಸ್ ಹಿಂಗೆ ಬಂದು ಹಿಂಗೆ ಬರುತ್ತೆ ನಿಮಗೆ. ಕ್ರಮ ಸಂಖ್ಯೆ ನಂಬರ್ ಫಸ್ಟ್ ಇಲ್ಲಿ ಬರುತ್ತೆ, 17 ಇಲ್ಲಿ ಬರುತ್ತೆ. ಬಟ್ ಏನಾಗಿ ಅದ್ಲ ಬದಲಿ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಫೋಟೋ ಇದೆ. ಅದಕ್ಕೋಸ್ಕರ ಬೆಳಗ್ಗೆನೆ ನನಗೊಂದು ಸ್ವಲ್ಪ ಆತಂಕ ಆಯಿತು. ಇದರಿಂದ ನಿಮಗೆ ಸಮಸ್ಯೆ ಉಂಟಾಗ್ಬೋದಾ ಸರ್? ಅಲ್ಲ, ಈಗ ಬೇಸಿಕಲಿ ಏನಾಗುತ್ತೆ, ಈಗ ಯಾರೇ ಓಟ್ ಹಾಕಕ್ಕೆ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ಬಂದು ನಂಬರ್ 1 ನಂಬರ್ 2 ಅಂತ ನಾವು ಕ್ರಮ ಸಂಖ್ಯೆ ಹೇಳ್ಕೊಂಡು ಬಂದಿರ್ತೀವಿ. ಸೊ ಸಾಮಾನ್ಯವಾಗಿ ಒಬ್ಬೊಬ್ಬರು ನೋಡ್ಬೋದು, ಒಬ್ಬೊಬ್ಬರು ನೋಡ್ದಿರಾನೇ ಇವಾಗ ಅದು ನಂಬರ್ 1 ನಂಬರ್ 2 ಅಂತ ಮತ ಹಾಕ್ಬೋದು. ಅದು 17 18ಗೂ ಹಾಕ್ಬೋದು, ಹೇಳೋಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಎ ವೆರಿ ವೆರಿ ಬೇಸಿಕ್ ಒಂದು ಸ್ಟೆಪ್ಪು. ಇದನ್ನು ಈ ರೀತಿ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ಕ್ಯಾಂಡಿಡೇಟ್ಗೆ ಒಂದು ಆತಂಕ ಆಗೇ ಆಗುತ್ತೆ. ಅದಕ್ಕೆ ನೋಡೋಣ, ನಮ್ಮ ತಾಲೂಕು ಅಧ್ಯಕ್ಷರು ಹೋಗಿದ್ದಾರೆ ವಾರ್ಡ್ ನಂಬರ್ 4. ಖಂಡಿತ ಮಾತಾಡ್ತೀನಿ. ಅದೇನಂತ ವಿಚಾರ ಕೂಡಲೇ ಹೊರಡ್ತೀನಿ ನಾನು ಕೂಡ ಟೌನ್ಗೆ. ಇಲ್ಲಿ ಮಂಗಳೂರಿನಲ್ಲೂ ಕೂಡ ನಮಗೆ ಸೀನಣ್ಣ ಅಂತ ಇವರು ಎಲ್ಲ ಎಜುಕೇಟೆಡ್ಸು. ಸೊ ಹಾಗಾಗಿ ಇಲ್ಲಿ ತಿಳುವಳಿಕೆ ಇರುವಂಥ ಜನ ಜೊತೆಲಿ ಅವರ ಬಹುಶಃ ಅವರು ಒತ್ತಿದಾಗ 1ಗೆ ಬಿತ್ತು, ಅವರ ಮನೆಯವರು ಒತ್ತಿದಾಗ ಅದು ಬೇರೆ ಕಡೆ ಎಲ್ಲ ಶಿಫ್ಟ್ ಆಯಿತು ಅಂದರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ರೀತಿ ಆಗಲಾರ್ದು ಅಂತ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡಿದರು. ಬಟ್ ಅಫ್ಕೋರ್ಸ್ ಈಗ ಎಲೆಕ್ಷನ್ ಕಮಿಷನ್ಗೆ ಕೂತು ಇದನ್ನು ಯಾವ ರೀತಿ ನೋಟಿಸಿಗೆ ತೊಗೊಬೋದು ಏನಾರು. ಯಾಕಂದರೆ ನಮ್ಮಲ್ಲೂ ಒಂದು ಆತಂಕ ಇರುತ್ತೆ ಸಾಮಾನ್ಯವಾಗಿ ಕ್ಯಾಂಡಿಡೇಟ್ ಅಲ್ಲ, ಮಾತಾಡ್ತೀನಿ ಅದಕ್ಕೆ ಈಗ ಹೋಗಿ ಈ ಕೂಡಲೇ. ಇಲ್ಲಿ ಚಾಲೆಂಜ್ ವೋಟ್ ಅಂತ ಇರುತ್ತೆ, ಅದಕ್ಕೆ ಆಪ್ಷನ್ನು ಇದೆ. ಬಿಕಾಸ್ ನಾನು ಮಾತಾಡಿದೆ ಆಫೀಸರ್ ಹತ್ರ ಈಗ. ಸೊ ಆಪ್ಷನ್ನು ಹೇಳಿದ್ರು, ಅದು ಏನು ಅಂತ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಈ ಕೂಡಲೇ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.